ನಮಸ್ಕಾರ. ಸುವರ್ಣ ನ್ಯೂಸ್ ಸತತ 1 ಗಂಟೆಗಳಿಂದ ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಇಬ್ಬರು ಮಕ್ಕಳು ಬಲಿಯಾಗಿರುವಂಥ ಘಟನೆಯನ್ನು ಪ್ರಸಾರ ಮಾಡ್ತಾ ಬರ್ತಾ ಇದೆ. ಅದರ ಜೊತೆಗೆ ಬೆಸ್ಕಾಂನ ನಿರ್ಲಕ್ಷ್ಯತನಕ್ಕೆ, ಬೇಜವಾಬ್ದಾರಿತನಕ್ಕೆ ಯಾರು ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಎಲ್ಲ ಕಡೆ ಕೂಡ ಗ್ರಾಸವಾಗ್ತಾ ಇದೆ. ಇದೀಗ ಬೆಸ್ಕಾಂನ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ವಿಜಯ್ ಕುಮಾರ್ ಸುವರ್ಣ ನ್ಯೂಸ್ಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಈ ಥರ ಘಟನೆ ಆಗಿರೋದಕ್ಕೆ ಬೆಸ್ಕಾಂ ಕೂಡ ವಿಷಾದವನ್ನು ವ್ಯಕ್ತಪಡಿಸುತ್ತೆ. ನಮ್ಮ ನಿರ್ಲಕ್ಷ್ಯದಿಂದ, ಬೇಜವಾಬ್ದಾರಿತನದಿಂದ ಈ ರೀತಿಯಾಗಿದೆ, ಅದನ್ನು ಒಪ್ಕೊಳ್ತೇವೆ. ಇನ್ನು 2 ದಿನಗಳ ಒಳಗಾಗಿ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಬೆಸ್ಕಾಂನ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ವಿಜಯ್ ಕುಮಾರ್ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಆದಮೇಲೆ ಇಬ್ಬರು ಪುಟ್ಟ ಮಕ್ಕಳು, ಮುಗ್ಧ ಮಕ್ಕಳು ಪ್ರಾಣವನ್ನು ಕಳೆದುಕೊಂಡ ನಂತರದಲ್ಲಿ ಇದೀಗ ಬೆಸ್ಕಾಂಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಬಂದಿದೆ, ಸ್ವಲ್ಪ ಎಚ್ಚೆತ್ತುಕೊಂಡಿದೆ ಅಂತ ಭಾವಿಸಬೇಕಾಗತ್ತೆ. 2 ದಿನಗಳ ಒಳಗೆ ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಬೆಸ್ಕಾಂ ಹೇಳಿದೆ. ಆದರೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾರೆ, ಇನ್ನು ಮುಂದೆ ಈ ರೀತಿ ಆಗದೇ ಇರೋ ಥರ, ಈ ರೀತಿ ಹೈಟೆನ್ಷನ್ ವೈರ್ಗಳು ಭೂಮಿಗೆ ಬೀಳದೇ ಇರೋ ಥರ ಯಾವ ರೀತಿ ಬೆಸ್ಕಾಂ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಅದು ನಮ್ಮ ಮುಂದೆ ಕಾಡ್ತಿರುವಂಥ ಒಂದು ಬಹುದೊಡ್ಡ ಸವಾಲಾಗಿದೆ, ಒಂದು ಬಹುದೊಡ್ಡ ಪ್ರಶ್ನೆ ಆಗಿದೆ. ಇದೀಗ ಇಬ್ಬರು ಪುಟ್ಟ ಕಂದಮ್ಮಗಳನ್ನ ಕಳೆದುಕೊಂಡಂಥ ಆ ಮಕ್ಕಳ ಪೋಷಕರು ಏನು ಮಾತಾಡಿದ್ದಾರೆ, ಅವರ ಆಕ್ರಂದನ ಯಾವ ರೀತಿ ಇದೆ, ಬನ್ನಿ ಕೇಳೋಣ. नाइट ड्यूटी करके 8 बजे आया, आके खाना भी ना खा के दोनों को लेके सो गया. मेरा नींद आ गया ना, दोनों फिर बाहर में आ गए. बाहर में खेलता है डेली खेलता है वही जगह में. कैसे मालूम पड़ा आपको? ओ रूम है ना इधर का आदमी आसामी से, वो हमको बोला जी बाबू और मोइना इधर में गिरा है, उठो. देखा है जी ऐसे गिरा है, कोई नहीं गया. मैं लाठी लेके लाठी तार फेंक के दोनों को इधर लेके आए. ಆಸಾಮ್ ಲಿಕ್ಕ ಬಂದಿದ್ದಾರೆ ಪಾಪ. ಇಲ್ಲಿ ಏನೋ ಹೊಟ್ಟೆ ಪಾತ್ರಕ್ಕೆ ಬಂದು ಹೊಟ್ಟೆಗೆ ಜೀವನ ಮಾಡೋದ್ರಿಗೆ ಬಂದಿದ್ದಾರೆ. 2 ಮಕ್ಕಳು ಪಾಪ ದಾರಿಯಲ್ಲಿ ಓಡಾಡೋ ಟೈಮ್ನಲ್ಲಿ ಇಲ್ಲಿ ತೆಂಗಿನ ಮರಗಳಿದೆ, ಈ ವೈರ್ ಕೊಯ್ರು ಕಲೆಕ್ಷನ್ ಇದಾಗಿ ಅದು ಸ್ಟಾರ್ಟ್ ಆಗಿ ಬಿದ್ದು ಇಬ್ಬರು ಮಕ್ಕಳು ಸ್ಪಾಟಲ್ಲಿ ಹೋಗ್ಬಿಟ್ಟಿದ್ದಾರೆ. ಕಾರಣ ಅಂದರೆ ವೈರ್ ಕೊಯ್ರು ಇದೇ ಆಗಿದೆ ಸರ್. ಜೈಟ್ ಎಷ್ಟು ಸುಮಾರು ಒಂದು 10 ಜೈಟ್ ಇದೆ. ಕೇಬರ್ ಬಂದು ಕರೆಕ್ಟಾಗಿ ಎಲ್ಲಿ ಮರ ಇದೆ, ಎಲ್ಲಿ ಕಂಬ ಇದೆ, ಏನೋ ಅವ್ರು ಏನು ನೋಡೋಂಗೆ ಏನಿಲ್ಲ. ನೋಡಿ ಈ ಥರ ಇದು ಎಲ್ಲಂದ್ರೆ ಅಲ್ಲಿ ಆಗುತ್ತೆ. ಏನು ತಿಂಗ್ಳಿಗೊಂದ್ಸಲ ಬರ್ತಾರೆ, ಅವ್ರು ಕಲೆಕ್ಷನ್ ಮಾಡ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಅವ್ರ ಜೀವನ ಅಂದ್ರೆ ಏನು ಮಾಡಬೇಕು ಏನಿಲ್ಲ ಅಂತ ನೋಡಿ ನಾವು ಸ್ವಲ್ಪ ಅವ್ರು ಏನು ತಗೊಳ್ಳಿಲ್ಲ ಅಂದರೆ ನಾವೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಸರ್. ಎಸ್, ಬೆಸ್ಕಾಂ ಏನೋ ಹೇಳ್ತಾ ಇದೆ, ನಾವು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ಆದರೆ ಮುಂದೆ ಎಲ್ಲ ಆದಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರೆ ಏನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಇಬ್ಬರು ಮಕ್ಕಳ ಪ್ರಾಣ ಹೊರಟೋಗಿದೆ. ಈಗ ಮುಂದೆ ಏನು ಕ್ರಮ ತೆಗೆದುಕೊಂಡ್ರೂ ಕೂಡ ಬೆಸ್ಕಾಂಗೆ ಏನು ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಮುಂದೆ ಈ ರೀತಿ ಘಟನೆಗಳು ನಡೀದೇ ಇರೋ ಥರ ಬೆಸ್ಕಾಂ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಇನ್ನು ಇದ್ರ ಬಗ್ಗೆ ಸ್ಥಳೀಯರಾದಂಥ ರಮೇಶ್ ನನ್ನ ಜೊತೆಗೆ ಮಾತನಾಡ್ತಾರೆ. ರಮೇಶ್, ಈ ಒಂದು ಸಾವಿಗೆ, ಪುಟ್ಟ ಮಕ್ಕಳ ದಾರುಣ ಅಂತ್ಯಕ್ಕೆ ಯಾರು ಹೊಣೆ ಅಂತೀರಿ ರಮೇಶ್? ಸರ್, ಅದು ಪಳಗಾರ್ನಹಳ್ಳಿ ಅಂತ ಸರ್, ಊರು ಆನೆಕಲ್ ಹತ್ರ ಇರೋದು ಸರ್. ಇಲ್ಲಿ ಒಂದು ಲೈನ್ ಇದೆ, ಆ ಲೈನ್ ಅಲ್ಲಿ 15-20 ಜಾಯಿಂಟ್ ಗಳು ಹಾಕಿದ್ದಾರೆ ಸರ್. ಅದನ್ನ ನಾವು ಬೆಸ್ಕಾಂ ಅವ್ರಿಗೆ ಹೇಳಿದ್ರು ಕೂಡ ಅವರು ಬಂದು ಕಟ್ ಮಾಡಿಲ್ಲ. ಅಂದ್ರೆ ಲೈನ್ ನ ಸರಿ ಮಾಡ್ತಾ ಇರ್ಲಿಲ್ಲ. ಕೇಳಿದ್ರೆ ಬರ್ತೀವಿ, ಬಂದು ತಿಂಗಳ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ, ಅಷ್ಟ್ ಬಿಟ್ರೆ ನಾವು ಎಷ್ಟು ಸರಿ ಕಂಪ್ಲೇಂಟ್ ಕೊಟ್ರು ಮಾಡಿಲ್ಲ. ಇವತ್ತೇನಾಗಿದೆ ಅಂದ್ರೆ ತೆಂಗಿನ ಗರಿ ಒಂದು ಅಡ್ಡ ಇತ್ತು, ಅದು ಶಾರ್ಟ್ ಆಗಿ ಸ್ಪಾರ್ಕ್ ಬಂದು ಅದು ಕಟ್ಟಾಗಿ ಬಿದ್ದೋಗಿತ್ತು. ಆ ಮಗು ಅಲ್ಲೇ ಆಟ ಆಡ್ತಿತ್ತು, ಹೆಣ್ಮಗು. ಆ ಮಗು ಹೋಗಿ ಅದನ್ನ ಮುಟ್ಟಿದೆ. ಅದನ್ನ ಮುಟ್ಟಿದ ತಕ್ಷಣ ಅದು ಇದೊಂಥರ ಶೇಕ್ ಆದಾಗ ಅಣ್ಣ ಅಲ್ಲಿತ್ತಾನು, ಅವನು ಓಡೋಗಿ ಆ ಹುಡುಗಿನ ಬಿಡಿಸ್ಕೊಳಕ್ ಹೋದಾಗ ಅವ್ರಿಬ್ರು ಇದಾಗಿದ್ದಾರೆ. ಆಮೇಲೆ ಅವ್ರ ಅತ್ತಮ್ಮ ಅವ್ರು ಸರ್, ಅವ್ರ ಪಾಪ ಅವ್ರಿಗೆ ಯಾರೋ ಏನೋ ಅನ್ನೋದು ಗೊತ್ತಿಲ್ಲ, ಸ್ಥಳೀಯರಲ್ಲ ಅವರು. ಹಂಗಾಗಿ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರ ಅಪ್ಪ ಬಂದ್ಬಿಟ್ಟು ಬೆಳಗ್ಗೆ ಮನೇಲಿ ಮಲಗಿದ್ದಾರೆ. ಕೊನೆಗೆ ಅವ್ರ ಅಪ್ಪನ್ಗೆ ಯಾರೋ ಬೇರೆ ಹೇಳಿದಾಗ ಅವ್ರ ಅಪ್ಪ ಲಾಠಿ ತಗೊಂಡೋಗಿ ಆ ಮಗುಗೆ ಹೊಡೆದು ಹೊರಗಡೆ ಬಾಡಿನ ಎಳ್ಕೊಂಡ್ ಬಂದಿದ್ದಾನೆ ಈ ಕಡೆ. ಆಮೇಲೆ ಸರ್ ಬೆಸ್ಕಾಂ ಅವ್ರು ಬಂದ್ಬಿಟ್ಟು ನಾವು ನೋಡಿದೀವಿ, ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೋದವರು ಒಂದು 2 ಅವರ್ ಬರಲೇ ಇಲ್ಲ. ಪೊಲೀಸ್ನವ್ರಿಗೆ ಫಸ್ಟ್ ಕಂಪ್ಲೇಂಟ್ ಕೊಡೋಕೆ ಹೋಗಕ್ಕೆ KBI ಅವ್ರು ಕಳಿಸಿ ಅವ್ರು ಕೊಡ್ತಾರೆ ಅಂತೆಲ್ಲ ಇದು ಮಾಡೋದು ಸರ್. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ರಮೇಶ್ ಮಾತನಾಡೋದಕ್ಕಾಗಿ. ಇದೀಗ ತಜ್ಞರಾದಂಥ ಬದ್ರಿನಾಥ್ ನನ್ನ ಜೊತೆಗೆ ಮಾತನಾಡ್ತಾರೆ. ಸರ್, ಈ ರೀತಿಯ ಒಂದು ನಿರ್ಲಕ್ಷ್ಯತನವನ್ನು ಈಗ ನಾವು ಯಾರ ಮೇಲೆ ಹಾಕಬೇಕು ಅಂತೀರಿ ಸರ್? ಇಲ್ಲಿ ಇರುವಂಥ ಸ್ಥಳೀಯರು ಹೇಳ್ತಾ ಇದ್ದಾರೆ, ನಾವು ಸುಮಾರು ದಿನಗಳಿಂದ ಬೆಸ್ಕಾಂಗೆ ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಈ ಲೈನಲ್ಲಿ ಪ್ರಾಬ್ಲಮ್ ಇದೆ, ಬಂದು ಸರಿ ಮಾಡಿ ಅಂತ. ಆದರೆ ಅವರು ತೋರಿಸ್ತಾ ಇದ್ದಿದ್ದು ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನೋದು ಸ್ಥಳೀಯರ ಒಂದು ಮಾತು. ಏನು ಹೇಳ್ತೀರಿ ಬದ್ರಿನಾಥ್? ನಾನು ನಿನ್ನೆ ಒಂದು ಬ್ಯಾಂಗ್ಳೂರ್ ಮಿರರ್ ಅಲ್ಲಿ ಒಂದು
ರಿಪೋರ್ಟ್ ಬಂದಿದೆ. ನೆಕ್ಸ್ಟ್ ರೋಡ್ ಆಕ್ಸಿಡೆಂಟ್ ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಸ್ ಆಗ್ತಾ ಇರೋದು ಎಲೆಕ್ಟ್ರಿಸಿಟಿ ಇದರಲ್ಲಿ. ಎಕ್ಸಾಕ್ಟ್ಲಿ. ಇದರಲ್ಲಿ ಏನಾಗ್ತಾ ಇದೆ, ಒಂದು ನಮ್ಮ ಬೆಸ್ಕಾಂ O&M ಡಿವಿಷನ್ ಅಂತ ಏನಿದೆ, ಅವರು ಪ್ರತಿ 15 ದಿವಸಕ್ಕೆ ಒಂದ್ಸಲ ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ಬೇಕು ಅವರು. ಎರಡನೇದು ಏನಾಗತ್ತೆ, ಇಲ್ಲಿ ನಮ್ಮಲ್ಲಿ ಲಕ್ಷಾಂತರ ಕಿಲೋಮೀಟರ್ ಕಂಡಕ್ಟರ್ ತಗೊಂಡಿದ್ದಾರೆ. ಆ ಕಂಡಕ್ಟರ್ನ ಇವ್ರು ಎಲ್ಲಿ ಹಾಕ್ಬೇಕು, ಎಲ್ಲಿ ಬದಲಾಯಿಸಬೇಕು ಇವ್ರಿಗೆ ಗೊತ್ತಿಲ್ಲ. ಮೂರನೇದು, ಇನ್ ಬಿಟ್ವೀನ್ ಲೈನ್ ಯಾವ್ದು ಜಾಯಿಂಟ್ ಇರಬಾರ್ದು. ಆ ಜಾಯಿಂಟ್ ಇದ್ರೆ ಅದಕ್ಕೆ ಅವರು ಈ ಕಂಡಕ್ಟರ್ಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಮೆಥಡಾಲಜಿ ಇದೆ, ಅದನ್ನ ಇವ್ರು ಉಪಯೋಗಿಸ್ತಾ ಇಲ್ಲ ಇವರು. ನಾಲ್ಕನೇದು, ಇಲ್ಲಿ ಮೇಲಿಂದ ಕೆಳಗಿನ ತನಕ ಏನೂ ಸರಿ ಇಲ್ಲ. ಇಲ್ಲಿ ಮೊದಲು ಒಂದ್ ಸ್ವಲ್ಪ ದಿವಸ ಮಣಿವಣ್ಣನಿದ್ದಾಗ ಒಂದು ಪಬ್ಲಿಕ್ ಇದರಲ್ಲಿ ಒಂದು ಅವೇರ್ನೆಸ್ ತರ ಅವ್ರು ಕೊಡ್ತಾ ಇದ್ರು. ಈಗ ಏನಾಗಿದೆ, ಇವಾಗ ಬದಲಾಗಿರೋ ಪರಿಸ್ಥಿತಿಲಿ ಒಂದು ಬಿಗಿನೇ ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ. ಇನ್ನೂ ಮೇಲಕ್ಕೆ ಹೋಗಬೇಕು ಅಂದ್ರೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅವರು ಇನ್ಸ್ಪೆಕ್ಷನ್ ಮಾಡಿರಲ್ಲ, ಅವರು ಖಾಲಿ ಇದರಲ್ಲಿ ಸೈನ್ ಹಾಕೊಟ್ಟಿರ್ತಾರೆ. ಇನ್ಫ್ಯಾಕ್ಟ್ ನಿಮ್ಮ ಸ್ಟುಡಿಯೋಗೆ ನಾವು 1-2 ಕೊಟ್ಟಿದ್ದೀನಿ ಇವಾಗ, ಒಂದು 2 ವರ್ಷದಿಂದ ಆ ತರದ ಒಂದು ಡಾಕ್ಯುಮೆಂಟ್. ಅದು ಯಾವ್ದೋ ಒಂದು ಪ್ರೋಗ್ರಾಮ್ ನಲ್ಲಿ ತೋರಿಸಿದ್ದಾರೆ. ಸರ್, ಈಗ ಬದ್ರಿ ಸರ್, ಯೂಶಲಿ ಈ ಹೈ ಟೆನ್ಷನ್ ವೈರ್ಗಳು, ಹೆಸರೇ ಹೇಳುವಂತೆ ಹೈ ಟೆನ್ಷನ್ ವೈರ್ಗಳು ಕೆಳಗೆ ಟೆನ್ಷನ್ ಕೊಡುತ್ತೆ ಅದು ಅಲ್ವಾ, ಎಲ್ಲರಿಗೂ ಟೆನ್ಷನ್ ಕೊಡುವಂತ ವೈರ್ಗಳು ಸುಮಾರು ಎಷ್ಟು ವೋಲ್ಟೇಜ್ ಇರುತ್ತೆ ಸರ್ ಅದು? ನೋಡಿ, ನಮ್ಮಲ್ಲಿ ಇರೋದು ಇವಾಗ 440 ವೋಲ್ಟ್ಸ್, 415 ವೋಲ್ಟ್ ಬರುತ್ತೆ. 440 ವೋಲ್ಟ್ಸ್ ಅಂತ ಹೇಳ್ತೀವಿ, 415 ಇರುತ್ತೆ ಅದು. 415 ವೋಲ್ಟ್ಸ್ ಹೈ ಟೆನ್ಷನ್ ಇರುತ್ತೆ. ಲೋ ಟೆನ್ಷನ್ 220 ವೋಲ್ಟ್ಸ್ ಇರುತ್ತೆ, ಅಂದ್ರೆ ಸೆಕೆಂಡ್ರಿ ಆದ್ರೆ. ಈ ಹೈ ಟೆನ್ಷನ್ ವೋಲ್ಟೇಜ್ ನಲ್ಲಿ ಎರಡು ಇವರು ನೋಡಬೇಕು. ಒಂದು, ಕೆಲವು ಕಡೆ ನಮ್ಮಲ್ಲಿ ಕೆಲವು ಗಾರ್ಡಿಂಗ್ ಅಂತ ಹೇಳ್ತೀವಿ, ರೋಡ್ ಗಾರ್ಡಿಂಗ್ ಅಂತೀವಿ. ಎಲ್ಲಿ ರೋಡ್ ಬರುತ್ತೆ, ಬೈ ಚಾನ್ಸ್ ಅಂತ ಕಡೆ ವೈರ್ ಬಿದ್ರೆ, ಯಾರಾನ ಮಕ್ಳಿಗೆ ಓಡಾಡೋ ಜಾಗದಲ್ಲಿ ವೈರ್ ಬಿದ್ರು ಅದು ಆ ಗಾರ್ಡಿಂಗ್ ಮೇಲೆ ಬಿದ್ದ್ಬಿಟ್ಟು ಇಟ್ ಶುಡ್ ಗಾರ್ಡ್ ದಿ ಪ್ಲೇಸ್. ಇಲ್ಲಿ ನೋಡ್ದಂಗೆ ಇದು ಒಂದು ರೋಡ್ ಮೇಲೇನೆ ಹೋಗಿದೆ. ನನಗೆ ಅದು ಟಿವಿ ಸರಿ ಕಾಣಿಸ್ತಾ ಇಲ್ಲ ಇವಾಗ ನಿಮ್ಮ ಇದ್ರಲ್ಲಿ. ಇವ್ರು ಎಲ್ಲಿನೂ ರೋಡ್ ಗಾರ್ಡಿಂಗು ಹಾಕ್ತಾ ಇಲ್ಲ, ವೈರ್ ಗಾರ್ಡಿಂಗು ಹಾಕ್ತಾ ಇಲ್ಲ. ಎರಡನೇದು ಏನಾಗುತ್ತೆ, ಈ ಡಿಸೈನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಪೋಲ್ ಟು ಪೋಲ್ ಈ ಎಲೆಕ್ಟ್ರಿಕಲ್ ಲೈನ್ ಡಿಸೈನ್ ಮಾಡೋವಾಗ ಊರಿಗೆಲ್ಲ ಒಂದೇ ಮಂತ್ರ ಅಂತ ಮಾಡಕ್ ಆಗಲ್ಲ, ಕಾಯಿಲೆಗೆಲ್ಲ ಒಂದೇ ಔಷಧಿ ಕೊಡಕ್ಕಾಗಲ್ಲ, ಒಂದೊಂದ್ ಕಡೆಗೆ ಒಂದೊಂದ್ ತರ. ಬೆಸ್ಕಾಂ ಕೂಡ ಫ್ರಮ್ ದಿ ರೂಟ್ ಇದ್ರ ಬಗ್ಗೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ತೀರಿ. 440 ವೋಲ್ಟ್ಸ್ ಅಂತಂದ್ರೆ ಇಟ್ಸ್ ಅಬ್ಸಲ್ಯೂಟ್ಲಿ ಅನ್ಇಮ್ಯಾಜಿನಬಲ್. ಯಾರಾದ್ರೂ ಒಂದು ಸ್ವಲ್ಪ ಏನಾದ್ರೂ ತಾಕಿದ್ರೂ ಕೂಡ ಇಡೀ ದೇಹನೇ ಸುಟ್ಟು ಕರಕಲಾಗುವಷ್ಟು ಮಟ್ಟಿಗಿನ ಹೈ ವೋಲ್ಟೇಜ್ ಇರುವಂಥ ಈ ಥರದ ವೈರನ್ನು ಬೆಸ್ಕಾಂ ನಿರ್ಲಕ್ಷ್ಯ ವಹಿಸುತ್ತೆ ಅಂತಂದರೆ ನಿಜಕ್ಕೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಮುಂದೆ ಆದರೂ ಬೆಸ್ಕಾಂ ಈ ರೀತಿ ಘಟನೆಗಳು, ದುರ್ಘಟನೆಗಳು ನಡೆದೇ ಇರೋ ಥರ ಎಚ್ಚರಿಕೆ ವಹಿಸಬೇಕು ಅನ್ನೋದು ನಮ್ಮ ಆಶಯ ಕೂಡ ಹೌದು. ಧನ್ಯವಾದ ಮಾತನಾಡೋದಕ್ಕಾಗಿ ಬದ್ರಿ ಅವರೇ. ಇನ್ನು ಇತರೆ ಸುದ್ದಿಗಳತ್ತ ಗಮನ ಹರಿಸೋದಾದರೆ, ಬಾಗಲಕೋಟೆಯಲ್ಲಿ ಹೆತ್ತವರ ವಿರೋಧ ಇದ್ದರೂ ಕೂಡ ಅಂತರ್ಜಾತಿ ಮದುವೆಯಾದಂಥ ನವಜೋಡಿಯೊಂದು ರಕ್ಷಣೆ ಕೋರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಯುವತಿ ಮನೆಯವರಿಂದ ಬೆದರಿಕೆ ಹಿನ್ನೆಲೆಯಲ್ಲಿ ತಮಗೆ ರಕ್ಷಣೆ ಕೊಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬೀಳಗಿ ತಾಲೂಕಿನ ಬ್ಯಾಡಗಿ ಗ್ರಾಮದ ಆನಂದ್ ಹಾಗೂ ತೆಗ್ಗಿ ಗ್ರಾಮದ ಶ್ರುತಿ ಕಳೆದ 3 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಈ ಅಂತರ್ಜಾತಿ ಮದುವೆಗೆ ಯುವತಿ ಮನೆಯವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಇವರಿಬ್ಬರೂ ಕೂಡ ಊರು ಬಿಟ್ಟು ಹೋಗಿ ಬೀದರ್ನ ಭಾಲ್ಕಿಯ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನವೆಂಬರ್ 30ರಂದು ಮದುವೆ ಆಗಿದ್ದಾರೆ. ಈ ವಿಷಯ ತಿಳಿದ ಯುವತಿ ಸಂಬಂಧಿಕರು ಆನಂದ್ ಮೇಲೆ ರಸ್ತೆ ಮಧ್ಯೆನೇ ಹಲ್ಲೆ ನಡೆಸಿದ್ದಾರೆ. ಇದರಿಂದ ಬೆದರಿದ ನವಜೋಡಿ ಜಿಲ್ಲಾ ಎಸ್ಪಿಗೆ ರಕ್ಷಣೆಗಾಗಿ ಮೊರೆ ಇಟ್ಟಿದ್ದಾರೆ. ಇವರ ಮನವಿಯನ್ನು ಆಲಿಸಿದ ಜಿಲ್ಲಾ ಎಸ್ಪಿ ಯಡಾ ಮಾರ್ಟಿನ್, ಇವರಿಬ್ಬರು ವಯಸ್ಕರಾಗಿರೋದ್ರಿಂದ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಅರ್ಹತೆ ಇದೆ, ಇವರಿಗೆ ರಕ್ಷಣೆಯನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧ 5 ವಿರುದ್ಧ ದೂರು ಕೂಡ ದಾಖಲಾಗಿದೆ.
ಒಂದು ಹೆಣ್ಣಿಗೆ ಎಷ್ಟು ಜನ ಗಂಡಸರು ಸೇರಿಕೊಂಡು ಈ ರೀತಿ ಹಿಗ್ಗಾಮುಗ್ಗ ಥಳಿಸ್ತಾ ಇದ್ದಾರೆ ಅಂತಂದರೆ ಏನು ಹೇಳಬೇಕು? ಅವ್ರು ನಿಜಕ್ಕೂ ಮನುಷ್ಯರ ಮಾನವೀಯತೆ ಗುಣಗಳನ್ನು ಹೊಂದಿದ್ದಾರೆ ಅನ್ನೋದೇ ಇಲ್ಲಿ ಕಾಡುವಂಥ ಪ್ರಶ್ನೆ ಆಗುತ್ತೆ. ಬಾಗಲಕೋಟೆಯಲ್ಲಿ ಆಗಿದ್ದು ಇಷ್ಟೇ. ಹೆತ್ತವರ ವಿರೋಧ ಇತ್ತು. ಹೆತ್ತವರ ವಿರೋಧ ಇದ್ದರೂ ಕೂಡ ಅಂತರ್ಜಾತಿ ಮದುವೆ ಆಗಿದ್ದಾರೆ. ಆ ಅಂತರ್ಜಾತಿ ಮದುವೆ ಆಗಿದ್ದೇ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಈ ರೀತಿ ಹಿಂಸೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಈ ಘಟನೆ ನಡೆದಿರೋದು ಬೇರೆ ಯಾವುದೋ ಒಂದು ಜಾಗದಲ್ಲಿ ಅಲ್ಲ. ಈ ಘಟನೆ ನಡೆದಿರೋದು SP ಕಚೇರಿಯ ಮುಂದ್ಗಡೆನೆ. SP ಕಚೇರಿ ಎದುರುಗಡೆ ನಡೆದ್ರೂ ಕೂಡ ಅಲ್ಲಿರುವಂಥ ಪೊಲೀಸರಾಗಲಿ ಅಥವಾ ಯಾರಾಗಲಿ ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಒಂದು ರೀತಿ ಚಕಾರವನ್ನು ಎತ್ತುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಹೆಣ್ಣು ಮಗಳನ್ನು ಹಿಗ್ಗಾಮುಗ್ಗ ಕಾರಿಂದ ಇಳಿಸಿ ಥಳಿಸಿ ನಂತರದಲ್ಲಿ ಆಕೆಯನ್ನು ಕರೆದುಕೊಂಡು ಹೋಗಿದ್ದಾರೆ. ಇದೀಗ ನಮಗೆ ಒಂದು ಸುದ್ದಿ ಬರ್ತಾ ಇದೆ, ಬನ್ನಿ ಅದೇನು ಅಂತ ಗಮನಿಸ್ತಾ ಹೋಗೋಣ. ವಾಟಾಳ್ ಪಕ್ಷದ ಕಾರ್ಯಕರ್ತ ಗೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಾಟಾಳ್ ಪಕ್ಷದ ಕಾರ್ಯಕರ್ತರಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಆತ ಭಾಗವಹಿಸಿದ್ದ. ಈ ಒಂದು ದೃಶ್ಯವನ್ನು ಎಡಗಡೆ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಅದು ಮೊನ್ನೆ ತಾನೇ ವಾಟಾಳ್ ನಾಗರಾಜ್ ಅವರು ನಡೆಸಿದಂಥ ಒಂದು ಪ್ರತಿಭಟನೆ. ಅದು ಮೊನ್ನೆ ತಾನೇ ಬೆಳಗಾವಿಯಲ್ಲಿ ಆದಂಥ ಅಧಿವೇಶನ ಎಮ್ಮೆ ಮೇಲೆ ಮಳೆ ಸುರಿದಂತೆ ಆಯಿತು ಅಂತ ಹೇಳಿ ಒಂದು ಎಮ್ಮೆಯನ್ನು ಕರ್ಕೊಂಬಂದು ವಾಟಾಳ್ ನಾಗರಾಜ್ ಅದರ ಮೇಲೆ ನೀರು ಸುರಿಯುವಂಥ ಒಂದು ಪ್ರತಿಭಟನೆ ಮಾಡಿ ವಿಭಿನ್ನವಾದ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿದರು. ದೃಶ್ಯದಲ್ಲಿ ನೀವು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ, ನಾವು ತೋರಿಸ್ತಾ ಇದ್ದೀವಿ. ಎಡಗಡೆ ಗೋಪಿ ನಿಂತ್ಕೊಂಡಿದ್ರು. ಆ ಒಂದು ಪ್ರತಿಭಟನೆಯ ಮುಂದಾಳತ್ವವನ್ನು ಗೋಪಿಯವರೇ ವಹಿಸ್ಕೊಂಡಿದ್ರು. ಸುಮಾರು 20 ವರ್ಷಗಳಿಂದ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಗೋಪಿ ಗುರುತಿಸ್ಕೊಂಡಿದ್ರು. ವಾಟಾಳ್ ನಾಗರಾಜ್ ಅವರು ಯಾವುದೇ ರೀತಿಯ ಪ್ರೊಟೆಸ್ಟನ್ನು ಮಾಡಲಿ, ಎಷ್ಟೇ ವಿಭಿನ್ನವಾದಂಥ ಪ್ರತಿಭಟನೆಗಳನ್ನು ಮಾಡಲಿ, ಎಲ್ಲ ಪ್ರತಿ ಪ್ರತಿಭಟನೆಗಳಲ್ಲೂ ಕೂಡ ಗೋಪಿ ತಮ್ಮನ್ನು ತಾವು ವಾಟಾಳ್ ನಾಗರಾಜ್ ಅವರ ಜೊತೆಗೆ ಗುರುತಿಸ್ಕೊಂಡಿದ್ರು. ಆದರೆ ಅದೇ ಗೋಪಿ ಬೆಂಗಳೂರಿನ ಬೈಯಪ್ಪನಹಳ್ಳಿಯ ಅವರ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಇದೀಗ ಲಭ್ಯವಾಗ್ತಾ ಇದೆ. ಆದರೆ ಆತ್ಮಹತ್ಯೆಯ ಹಿಂದೆ ಏನು ಕಾರಣ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ನಮಗೆ ಸಿಗ್ತಾ ಇಲ್ಲ. ಇದು ಮೊನ್ನೆ ತಾನೇ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ನಡೆದಂಥ ಒಂದು ಪ್ರತಿಭಟನೆ ಇದು. ವಾಟಾಳ್ ನಾಗರಾಜ್ ಎಮ್ಮೆಯನ್ನು ತಂದು ಎಮ್ಮೆ ಮೇಲೆ ನೀರು ಸುರಿಯೋ ಮೂಲಕ ಸರ್ಕಾರವನ್ನು ಖಂಡಿಸುವಂಥ ಒಂದು ಕೆಲಸ ಮಾಡಿದರು. ಆ ಒಂದು ಪ್ರತಿಭಟನೆಯಲ್ಲಿ ಕೂಡ ಗೋಪಿ ಕಾಣಿಸ್ಕೊಂಡಿದ್ರು. ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ, ಗುಂಗುರು ಕೂರ್ಲಿದೆ ಗೋಪಿ ಅವರಿಗೆ.
ಎಲ್ಲ ರೀತಿಯಲ್ಲಿ ಕೂಡ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಗುರುತಿಸ್ಕೊಂಡಿದ್ದಂಥ ವಾಟಾಳ್ ಪಕ್ಷದ ಕಾರ್ಯಕರ್ತ ಗೋಪಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಆದರೆ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಸುಮಾರು 2 ದಶಕಗಳಿಂದ ಕೂಡ ಗೋಪಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದರು. ಸಕ್ರಿಯ ಕಾರ್ಯಕರ್ತರಾಗಿ ವಾಟಾಳ್ ಪಕ್ಷದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಬೆಂಗಳೂರಿನ ಬೈಯಪ್ಪನಹಳ್ಳಿ ನಿವಾಸದಲ್ಲಿ ಗೋಪಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದಕ್ಕಿಂತ ಆಘಾತಕಾರಿ ವಿಚಾರ ಏನು ಅಂತಂದರೆ, ಗೋಪಿ ಒಬ್ಬರೇ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಗೋಪಿ ಅವರ ಜೊತೆಗೆ ಪತ್ನಿ ಹಾಗೂ 2 ಮಕ್ಕಳು ಸೇರಿ ಆ ಕುಟುಂಬದ 4 ಜನ ಕೂಡ ಬೆಂಗಳೂರಿನ ಬೈಯಪ್ಪನಹಳ್ಳಿ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿಜಕ್ಕೂ ಕೂಡ ದಾರುಣವಾದಂಥ ಘಟನೆ ಇದು. ಇಷ್ಟು ಎಕ್ಸ್ಟ್ರೀಮ್ ಸ್ಟೆಪ್ಗೆ, ಇಷ್ಟೊಂದು ಡ್ರಾಸ್ಟಿಕ್ ಸ್ಟೆಪ್ಪನ್ನು ಯಾಕೆ ಗೋಪಿ ತಗೊಂಡ್ರು ಅನ್ನೋದು ಮಾತ್ರ ಇನ್ನೂ ಕೂಡ ನಿಗೂಢವಾಗಿರುವಂಥ ವಿಚಾರ. ಏನಾದರೂ ಕೌಟುಂಬಿಕ ಕಲಹ ಇತ್ತಾ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ? ಅದರ ಬಗ್ಗೆ ಇನ್ನಷ್ಟೇ ನಮಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ದೃಶ್ಯದಲ್ಲಿ ನೀವು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೊನ್ನೆ ತಾನೇ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ನಡೆದಂಥ ಒಂದು ಪ್ರತಿಭಟನೆ ಇದು. ವಾಟಾಳ್ ನಾಗರಾಜ್ ಅವರು ಪ್ರೊಟೆಸ್ಟ್ ಮಾಡಿದ್ರು. ಬೆಳಗಾವಿ ಅಧಿವೇಶನ ಸಂಪೂರ್ಣವಾಗಿ ವಿಫಲವಾಗಿದೆ, ಎಮ್ಮೆ ಮೇಲೆ ಮಳೆ ಸುರಿದಂತೆ ಆಗಿದೆ ಅಂತ ಎಮ್ಮೆ ಮೇಲೆ ನೀರು ಸುರಿಯುವ ಮೂಲಕ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಆ ಒಂದು ಪ್ರೊಟೆಸ್ಟ್ನಲ್ಲಿ ಕೂಡ ಗೋಪಿ ಭಾಗವಹಿಸಿದ್ರು. ಆ ಭಾಗವಹಿಸಿದಂಥ ಫೈಲ್ ಶಾಟ್ಸ್ಗಳನ್ನು ಸುವರ್ಣ ನ್ಯೂಸ್ ನಿಮಗೆ ತೋರಿಸ್ತಾ ಇದೆ. ಆದರೆ ಇಂಥ ಗೋಪಿ ಸುಮಾರು 2 ದಶಕಗಳಿಂದ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿದಂಥ ಗೋಪಿ, ವಾಟಾಳ್ ಪಕ್ಷ ಯಾವೆಲ್ಲ ಕಾರ್ಯಕ್ರಮಗಳನ್ನು, ಯಾವೆಲ್ಲ ವಿಭಿನ್ನ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತಾ ಇತ್ತು, ಆ ಎಲ್ಲ ಕಡೆಗಳಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಂಥ ಗೋಪಿ ಯಾಕೆ ಕುಟುಂಬ ಸಮೇತರಾಗಿ ಆತ್ಮಹತ್ಯೆಗೆ ಶರಣಾದರು? ಮಾಹಿತಿ ಇನ್ನೂ ಕೂಡ ಲಭ್ಯವಾಗಬೇಕಾಗಿದೆ. ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ವಾಟಾಳ್ ನಾಗರಾಜ್ ಅವರು ಎಲ್ಲೇ ಪ್ರೊಟೆಸ್ಟ್ ಮಾಡಲಿ ಅಲ್ಲೆಲ್ಲ ಗೋಪಿ ಅವರ ಛಾಪು, ಗೋಪಿ ಅವರ ಛಾಯೆ ಇರಲೇಬೇಕಾಗಿತ್ತು. ಇಂಥ ಗೋಪಿ ಇಷ್ಟೊಂದು ಡ್ರಾಸ್ಟಿಕ್ ಸ್ಟೆಪ್ಗೆ ಮುಂದಾಗಿದ್ರು ಅಂತಂದರೆ ಏನು ಕಾರಣ? ಮತ್ತಷ್ಟು ಅಪ್ಡೇಟ್ಸ್ ಏನಾದರೂ ಸಿಗ್ತಿದೆಯಾ ಮಸೂದ್ ಇದ್ರ ಬಗ್ಗೆ? ಹೌದು ಚಂದನ್, ನಿಜಕ್ಕೂ ಇದು ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ವಾಟಾಳ್ ನಾಗರಾಜ್ ಅವರು ನಡೆಸ್ತಾ ಇದ್ದಂತಹ ಪ್ರತಿಭಟನೆಗಳಲ್ಲಿ ನಾವು ನೋಡಬಹುದು, ಕಾಣಬಹುದಿತ್ತು. ಏನಂತಂದ್ರೆ ದಪ್ಪ ಕೂದಲು ಬಿಟ್ಕೊಂಡು ವಿಶಿಷ್ಟ ಮ್ಯಾನರಿಸಮ್ ನಿಂದ, ವಿಶಿಷ್ಟ ಆಕರ್ಷಣೆ, ವಿಶಿಷ್ಟ ವ್ಯಕ್ತಿತ್ವದಿಂದ ಆ ವ್ಯಕ್ತಿ ಸೆಳಿತಾ ಇದ್ರು. ಗೋಪಿ ಅವರು ಎಲ್ಲರ ಕಣ್ಣು ಸೆಳಿತಾ ಇದ್ರು. ಮತ್ತೆ ವಾಟಾಳ್ ನಾಗರಾಜ್ ಅವ್ರಿಗೆ ಒಂದು ರೀತಿ ಬಲಗೈ ಬಂಟರಾಗಿದ್ರು. ಅಂದ್ರೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ರು. ಅವ್ರು ಇಲ್ಲ ಅಂದ್ರೆ ಪ್ರತಿಭಟನೆ, ಯಾವುದೇ ಪ್ರತಿಭಟನೆಯಲ್ಲಿ ವಾಟಾಳ್ ನಾಗರಾಜ್ ಮತ್ತೆ ಗೋಪಿ ಅವರಿಬ್ರು ಇಲ್ಲ ಅಂದ್ರೆ ಒಂಥರ ಏನೋ ಕೊರತೆ ಇರ್ತಿತ್ತು. ಅದರಲ್ಲೂ ಗೋಪಿ ಅವರು ಇರ್ಲಿಲ್ಲ ಅಂತಂದ್ರೆ ವಾಟಾಳ್ ನಾಗರಾಜ್ ಅವ್ರಿಗೆ ಏನು ಮಾಡ್ಬೇಕು, ಪ್ರತಿಭಟನೆ ಯಾವ ರೀತಿ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಆ ರೀತಿ ಅಷ್ಟೊಂದು ನಂಬ್ಕೊಬಿಟ್ಟಿದ್ರು. ಆದ್ರೆ ಸದ್ಯದ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅನ್ನೋ ಮಾಹಿತಿ ಇದೆ. ಯಾಕೆಂತಂದ್ರೆ ನಾಗವರ ಪಾಳ್ಯದಲ್ಲಿ ತುಂಬಾ ಬಡತನದಿಂದ ಬೆಳೆದು ಬಂದಂತಹ ಕುಟುಂಬ ಆಗಿತ್ತು. ಅವ್ರ ತಂದೆ ನಾರಾಯಣಪ್ಪನವ್ರದ್ದು ಕೂಡ ಕೃಷಿ ನೋಡ್ಕೊಂಡಿದ್ರು. ಆ ಬಳಿಕ ಅವರು ಅವ್ರ ಚಿಕ್ಕಪ್ಪನ, ಅಂದ್ರೆ ಗೋಪಿ ಅವರು ಅವ್ರ ಚಿಕ್ಕಪ್ಪನೇ ನಂಬ್ಕೊಂಡಿದ್ರು. ಅವರ ಚಿಕ್ಕಪ್ಪ ವೆಂಕಟೇಶ್ ಅಂತ ವಾಟಾಳ್ ನಾಗರಾಜ್ ಅವ್ರ ಜೊತೆ ಅವರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಆ ಬಳಿಕ ಚಿಕ್ಕಪ್ಪ ಅವ್ರ ಜೊತೆ ಹೋಗಿ ವಾಟಾಳ್ ಅವರ ಪರಿಚಯ ಆಯಿತು. ಒಂದು ಹಂತದಲ್ಲಿ ಒಂದು ಸಂದರ್ಭದಲ್ಲಿ ಅವ್ರ ಚಿಕ್ಕಪ್ಪ ತೀರ್ಕೊಳ್ತಾರೆ. ಆ ಬಳಿಕ ಚಿಕ್ಕಪ್ಪನ ಸ್ಥಾನವನ್ನ ಗೋಪಿ ಅವರೇ ತುಂಬ್ತಾರೆ. ಅಂದ್ರೆ ಪ್ರತಿಯೊಂದು ಪ್ರತಿಭಟನೆಗೂ ಕೂಡ ವಾಟಾಳ್ ನಾಗರಾಜ್ ಅವರಿಗೆ ಗೋಪಿ ಅವರೇ ಎಲ್ಲವನ್ನು ಕೂಡ ಸಪೋರ್ಟ್ ಮಾಡ್ತಾರೆ, ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡುವಂಥದ್ದು. ಅಂದ್ರೆ ಪ್ರಾಣಿ ಪಕ್ಷಿಗಳು ಏನೇ ಆಗ್ಲಿ, ಪ್ರತಿಭಟನೆಗೆ ಬೇಕಾದಂತಹ ಸಾಮಾನು ಸರಂಜಾಮುಗಳನ್ನ ಎಲ್ಲವನ್ನು ಕೂಡ ಅವರ ಪ್ರೊವೈಡ್ ಮಾಡ್ತಾ ಇದ್ರು. ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಕನ್ನಡದ ಅಭಿಮಾನಿಯಾಗಿದ್ರು ಅಂದ್ರೆ ತಮ್ಮ ಇಬ್ಬರು ಮಕ್ಕಳನ್ನ ಪತ್ನಿ ವಿರೋಧ ಮಾಡ್ತಿದ್ರು ಕೂಡ 2 ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಿದ್ರು. ಅವ್ರು ಇಂಗ್ಲಿಷ್ ಶಾಲೆಗೆ ಸೇರಿಸಿ ಅಂತ ಹೇಳ್ತಿದ್ರು ಕೂಡ ಕನ್ನಡ ಶಾಲೆಗೆ ಸೇರಿಸಿದ್ರು. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಅವ್ರ ಪತ್ನಿ ಒಂದ್ ರೀತಿ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿದ್ರು. ಆದ್ರೂ ಕೂಡ ಅದನ್ನ ಲೆಕ್ಕ ಮಾಡಿಲ್ಲ. ಆ ಬಳಿಕ ಸಂಸಾರ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು. ಆದ್ರೂ ಕೂಡ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳಲಾಗ್ತಿದೆ. ಈಗ ಸದ್ಯಕ್ಕೆ ಸ್ಥಳಕ್ಕೆ ನಾಗವರ ಪಾಳ್ಯಕ್ಕೆ ಅವ್ರ ಮನೆಗೆ DCP ಹರ್ಷ ಅವರು ಕೂಡ ಹೋಗ್ತಾ ಇದ್ದಾರೆ. ಅವರು ಅಂದ್ರೆ ತುಂಬಾ ಹೇಳ್ಬೋದು ಇವ್ರ ಬಗ್ಗೆ. ಇನ್ನೂ ಏನಂತಂದ್ರೆ ಇನ್ನೂ ಕೂಡ ಅಲ್ಲಿ ಪೊಲೀಸರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಕೂಡ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸುಮಾರು 20 ವರ್ಷದಿಂದ ಅವರು ವಾಟಾಳ್ ನಾಗರಾಜ್ ಅವ್ರ ಜೊತೆ ಇದ್ದಾರೆ ಚಂದನ್. ಓಕೆ ಮಸೂದ್, ನೀವೇ ಇವಾಗ ಹೇಳದಂತೆ ಕನ್ನಡ ಶಾಲೆಗೆ ಮಕ್ಕಳನ್ನ ಸೇರಿಸಿದ್ರು, ಎದೆಗುಂದದೆ ಎಲ್ಲ ರೀತಿಯ ಪ್ರತಿಭಟನೆಗಳಲ್ಲಿ ಭಾಗಿಯಾಗ್ತಾ ಇದ್ರು ಅಂತ ಹೇಳ್ತಾ ಇದ್ದೀರಿ. ಇಷ್ಟೊಂದು ದಿಟ್ಟ ವ್ಯಕ್ತಿತ್ವದ ಮನುಷ್ಯ ಇದ್ದಕ್ಕಿದ್ದಂತೆ ಬರೀ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಂದ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತಂದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಮಸೂದ್. ಇದೊಂದೇ ಕಾರಣ ಅಂತ ಹೇಳಲಾಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಹಿಡನ್ ಸೀಕ್ರೆಟ್ಸ್ ಇರ್ಬೋದಾ? ಇದ್ರ ಬಗ್ಗೆ ಏನಾದರೂ ಇನ್ಸೈಟ್ಸ್, ಮಾಹಿತಿಗಳು ಲಭ್ಯವಾಗಿದೆಯಾ ಮಸೂದ್ ನಿಮಗೆ?
ಚಂದನ್, ಹೆಚ್ಚಿನ ಮಾಹಿತಿಯನ್ನ ಕೂಡ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ, ನಾವು ಕೂಡ ನಿರೀಕ್ಷೆ ಮಾಡ್ತಾ ಇರುವಂತದ್ದೇ. ಏನಂತಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತಂದ್ರೆ ಒಂದಷ್ಟು ಸಾಲ ಕೂಡ ಇತ್ತು ಅಂತ ಹೇಳಲಾಗ್ತಿದೆ. ಸ್ಥಳೀಯ ಇವ್ರುಗಳಿಂದ ಅಂದ್ರೆ ಬಡ್ಡಿಗೆ ಸಾಲ ಮಾಡಿದ್ರು, ಹಾಗಾಗಿ ಆ ಸಾಲಗಾರರಿಂದ ಜಾಸ್ತಿ ಕಿರುಕುಳ ಇತ್ತು ಅಂತ ಒಂದು ಮಾಹಿತಿ ಪ್ರಕಾರ ಕೇಳಬರ್ತಾ ಇರೋದು. ಆದ್ರೆ ಸ್ಪಷ್ಟವಾಗಿ ಪೊಲೀಸರು ತನಿಖೆ ಮಾಡಿದ ಬಳಿಕವೇ ಏನ್ ರೀಸನ್ ಅಂತ ಹೇಳಿ ಗೊತ್ತಾಗುವಂಥದ್ದು. ಆದ್ರೆ ಏಕಾಏಕಿ ಇಡೀ ಕುಟುಂಬವೇ ಮಕ್ಕಳಿಗೆ ವಿಷ ಕೊಟ್ಟು ತಾವು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಯಾಕೆ ಅನ್ನೋದು ಕೂಡ ನಿಜಕ್ಕೂ ಆಘಾತಕಾರಿ. ಸದ್ಯಕ್ಕೆ ಅವ್ರ ಕಾರಣ ಏನಂತಂದ್ರೆ ಅವರ ಆತ್ಮೀಯರು, ಅವರ ಕುಟುಂಬಸ್ಥರು ಇದಕ್ಕೆ ಹೇಳ್ಬೇಕು. ಆದ್ರೆ ಆತ್ಮವರ ಕೊಳೆದಲ್ಲಿ ಇವ್ರು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಸುತ್ತಮುತ್ತ ಮನೆಯವರು ಕೂಡ, ಅವರ ನಿವಾಸಿಗಳು, ಅಕ್ಕಪಕ್ಕದ ಮನೆಯವರು ಕೂಡ ಇದಕ್ಕೆ ಕಾರಣ ಹೇಳಬೇಕಾಗಿದೆ. ಈಗಷ್ಟೇ ಘಟನೆ ಆಗಿರೋದ್ರಿಂದ ಎಲ್ಲರೂ ಕೂಡ ಆಘಾತ ಆಗಿದ್ದಾರೆ. ಹೆಚ್ಚಿನ ಮಾಹಿತಿ ಕೂಡ ನಿರೀಕ್ಷೆ ಮಾಡ್ಲಾಗ್ತಾ ಇದೆ ಚಂದನ್. ಆದ್ರೆ ಇದ್ರ ಬಗ್ಗೆ ವಾಟಾಳ್ ನಾಗರಾಜ್ ಹೇಳಿಕೆಯು ಕೂಡ ಪ್ರಮುಖ ಆಗುತ್ತೆ. ವಾಟಾಳ್ ನಾಗರಾಜ್ ಅವರು ಏನ್ ಹೇಳ್ತಾರೆ ಅವರ ಬಗ್ಗೆ, ಅಂದ್ರೆ ಗೋಪಿ ಮತ್ತೆ ಅವ್ರ ಕುಟುಂಬದ ಬಗ್ಗೆ ವಾಟಾಳ್ ನಾಗರಾಜ್ಗಿಂತ ಬೇರೆ ಯಾರಿಗೂ ಕೂಡ ಅಷ್ಟಾಗಿ ಚೆನ್ನಾಗಿ ಗೊತ್ತಿರಲಿಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರು ಕೂಡ ಆತ್ಮೀಯರಾಗಿದ್ರು, ಕುಟುಂಬ ಸಮೇತರಾಗಿ. ಹಾಗಾಗಿ ವಾಟಾಳ್ ನಾಗರಾಜ್ ಅವ್ರಿಗೆ ಅವರ ಪರಿಸ್ಥಿತಿ, ಅವರ ಮನೆಯ ಪರಿಸ್ಥಿತಿ, ಅವರ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಅದು ಅಲ್ಲದೆ ವಾಟಾಳ್ ಪಕ್ಷದ ಬೇರೆಲ್ಲ ಕಾರ್ಯಕರ್ತರು ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಒಂದಷ್ಟು ಮಾಹಿತಿ ಗೊತ್ತಿರುತ್ತೆ. ಆದ್ರೆ ಸದ್ಯಕ್ಕೆ ಮಾತ್ರ ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳಲಾಗ್ತಿದೆ, ಮತ್ತೆ ಸಾಲಗಾರರ ಕಿರುಕುಳ ಇದೆ ಕೂಡ ಅಂತ ಹೇಳಲಾಗ್ತಿದೆ. ಆದ್ರೆ ನಾವು ಗಮನಿಸಬಹುದು, ಕನ್ನಡಕ್ಕಾಗಿ ಹೋರಾಟ ಮಾಡೋ ಚಳುವಳಿಗಾರರು ಯಾರೆಲ್ಲ ಇದ್ದಾರೆ, ಅಂದ್ರೆ ಪ್ರಾಮಾಣಿಕ ಚಳುವಳಿಗಾರರು ಯಾರೆಲ್ಲ ಇದ್ದಾರೆ, ಕನ್ನಡ ಪ್ರಾಮಾಣಿಕ ಹೋರಾಟಗಾರರು, ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಹೀಗೇನೆ ನಾವು ಎಣಿಸಬಹುದು. ರೈಟ್, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ಮಸೂದ್ ಕೊಟ್ಟಂಥ ಮಾಹಿತಿಗಳು. ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಇಷ್ಟು ದಿಟ್ಟ ವ್ಯಕ್ತಿತ್ವದ ಗೋಪಿ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು ಅಂತ ಮಸೂದ್ ಹೇಳ್ತಾ ಇದ್ದಾರೆ. ಆದರೆ ಇದೊಂದೇ ಕಾರಣದಿಂದ ಅಷ್ಟು ದಿಟ್ಟ ವ್ಯಕ್ತಿತ್ವದ ಗೋಪಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಂದರೆ ನಂಬೋದಕ್ಕೆ ಸ್ವಲ್ಪ ಕಷ್ಟವಾದರೂ ಕೂಡ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇರ್ಬೋದಾ? ತನಿಖೆ ನಂತರವಷ್ಟೇ ಗೊತ್ತಾಗಬೇಕಾಗಿದೆ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.